ಬ್ಯಾಂಗ್ಳೂರ್ ಟ್ರಯಲ್ ಕೋರ್ಟು ಪ್ರಜ್ವಲ್ ರೇವಣ್ಣ ಪೂರ್ವ ಸಾಂಸದ್ ಲೀಡರ್ ಮತ್ತೆ JDS MP ಲೈಫ್ ಟೈಮ್ ಜೈಲ್ ಕೊಟ್ಟಿದ್ದಾರೆ. 2 ಆಗಸ್ಟ್ ಕೋರ್ಟ್ ಅವ್ರಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದಂತ ಮೇಡ್ನ ಮಾಡಿರೋ ಆರೋಪ ಅಲ್ಲಿ ಕೇಸ್ ಫೈಲ್ ಆಯ್ತು. ಮತ್ತೆ ಆ ತರ ವಿಡಿಯೋಸ್ ಮಾಡಿರೋದ್ ಗಿಲ್ಟ್ ಅಲ್ಲಿ ಅವ್ರಿಗೆ ಲೈಫ್ ಟೈಮ್ ಜೈಲ್ ಕೊಟ್ಟಿದ್ದಾರೆ. ಕೋರ್ಟ್ ಅವರಿಗೆ 10 ಲಕ್ಷ ಫೈನ್ ಕೂಡ ಹಾಕಿದ್ದಾರೆ. ಮತ್ತೆ ಈ ಆರ್ಡರ್ ಕೊಟ್ಟಿರೋದು ಬ್ಯಾಂಗ್ಳೂರ್ ಸಿಟಿ ಸಿವಿಲ್ ಮತ್ತೆ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಕೊಟ್ರು. 1 ಆಗಸ್ಟ್ಗೆ ಕೋರ್ಟ್ ಜಡ್ಜ್ಮೆಂಟ್ ಮಾಡಿ ನೆಕ್ಸ್ಟ್ ಡೇನೆ ಸೆಂಟೆನ್ಸ್ ಅನೌನ್ಸ್ ಮಾಡಿದ್ರು. ನ್ಯೂಸ್ ರೆಕಾರ್ಡ್ಸ್ ತಗೊಳ್ಳೋದು ಬಾರ್ ಬೆಂಚ್ ವೆಬ್ಸೈಟ್ ಪ್ರಕಾರ ಹಿಯರಿಂಗ್ ಟೈಮ್ ಅಲ್ಲಿ ಪ್ರಜ್ವಲ್ ಅವರ ಮೇಲೆ ಆಗಿರೋ ಆರೋಪಗೆ ಕ್ವೆಶ್ಚನ್ ಮಾಡಿದ್ರು. ಏನಂದ್ರೆ ಪೂರ್ವ ಸಾಂಸದ್ ಮೆಂಬರ್ ಆಗಿರೋ ಟೈಮ್ ಅಲ್ಲಿ ಯಾವ ತರದ್ದು ಕಂಪ್ಲೇಂಟ್ ಆಗಿಲ್ಲ. ಇವಾಗ ಎಲೆಕ್ಷನ್ ಬಂದಿರೋ ಟೈಮ್ ಅಲ್ಲಿ ನನ್ನ ಮೇಲೆ ಆರೋಪ ಆಗಿ ಬ್ಲೇಮ್ ಮಾಡ್ತಿದ್ದಾರೆ. ಆದ್ರೆ ನಾನು ಕೋರ್ಟ್ ಡಿಸಿಷನ್ಗೆ ಅಗ್ರಿ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BM ಜಗದೀಶ್ ಒಂದ್ ಮಾತು ಹೇಳಿದ್ರು. ಈ ತರ ಕ್ರೈಮ್ ಮಾಡಿರೋದು ಇಂಟೆನ್ಷನ್ ಮತ್ತೆ ಮೆಥಡ್ ನೋಡಿದ್ರೆ ಇವ್ರಿಗೆ ಲೈಫ್ ಟೈಮ್ ಜೈಲ್ ಕೊಡ್ಬೇಕು. ರಮಣ ಸೈಡು ಸೀನಿಯರ್ ಅಡ್ವೊಕೇಟ್ ಲಾಲಿನಿ ಮಹೇಗೌಡ ಹೇಳಿದ್ರು, ರೇವಣ್ಣ ಎಷ್ಟೋ ವರ್ಷದಿಂದ ಸೊಸೈಟಿಗೆ ತುಂಬಾ ಸರ್ವಿಸ್ ಮಾಡಿದ್ದಾರೆ, ಅದನ್ನ ಕನ್ಸಿಡರ್ ಮಾಡಬೇಕು. ಮತ್ತೆ ಈ ಕೇಸಿಂದ ಅವರ ಹೆಸರು ಫುಲ್ ಆಗಿ ಸ್ಪಾಯ್ಲ್ ಆಗಿದೆ. ಮತ್ತೆ ಕೋರ್ಟ್ ಅಲ್ಲಿ ಪ್ರಜ್ವಲ್ ಹೇಳಿದ್ದು, ನಾನು ಒಂದು ಮೆಡಿಕಲ್ ಸ್ಟೂಡೆಂಟು ಮತ್ತೆ ಕೆಮಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಕೂಡ ಮಾಡಿದ್ದೀನಿ. ಬೇಗ ಪಾಲಿಟಿಕ್ಸ್ ಅಲ್ಲಿ ಬಂದಿರೋದ್ರಿಂದ ನನಗೆ ಇದು ತುಂಬಾ ಕಾಸ್ಟ್ಲಿ ಆಯಿತು. ಈ ಕತೆ ಸ್ಟಾರ್ಟ್ ಆಗಿದ್ದು 2021 ಕೋವಿಡ್ ಟೈಮಲ್ಲಿ. ರೇವಣ್ಣ ಫ್ಯಾಮಿಲಿ ಫಾರ್ಮ್ ಹೌಸ್ ಅಲ್ಲಿ ಒಂದು ಹುಡುಗಿ ಮೇಡ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವಳಿಗೆ ರಿಪೀಟೆಡ್ಲಿ ಮಾಡಿರೋದು ಮತ್ತೆ ವಿಡಿಯೋ ರೆಕಾರ್ಡ್ ಮಾಡಿರೋದಂತ ಕಂಪ್ಲೇಂಟ್ ಕೊಟ್ಟಿದ್ಲು. ಮತ್ತೆ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಈ ವಿಷಯ ಯಾರಿಗಾರು ಹೇಳಿದ್ರೆ ಈ ವಿಡಿಯೋ ವೈರಲ್ ಮಾಡ್ಬಿಡ್ತೀವಿ ಅಂತ. ಆ ಭಯದಲ್ಲಿ ಆ ಹುಡುಗಿ ಕೆಲಸ ಬಿಟ್ಟು ಸೈಲೆಂಟ್ ಆಗಿ ಇದ್ಲು. ಆದ್ರೆ ಯಾರೋ ಊರಲ್ಲಿ ಎಷ್ಟೋ ಕಡೆ ಪೆನ್ ಡ್ರೈವ್ ಹಾಕಿದ್ರು. ಆ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅಂತ ನೋಡಿದ ಮೇಲೆ ಎಲ್ಲ ಶಾಕ್ ಆಗ್ಬಿಟ್ರು. 2900ಕ್ಕಿಂತ ಜಾಸ್ತಿ ವಿಡಿಯೋಸ್ ಲೀಕ್ ಆಗಿರೋದು ನ್ಯೂಸ್ ನೋಡಿ ಈ ಹುಡುಗಿ ಮತ್ತೆ ಬಂದು ಕಂಪ್ಲೇಂಟ್ ಕೊಟ್ಲು. 4 ಕೇಸ್ ಫೈಲ್ ಆಯಿತು ಪ್ರಜ್ವಲ್ ಮೇಲೆ. 2024 ಲೋಕಸಭಾ ಎಲೆಕ್ಷನ್ ಮುಗಿದ ತಕ್ಷಣನೇ ಅವರು ಜರ್ಮನಿಗೆ ಎಕ್ಸ್ಕೇಪ್ ಆಗ್ಬಿಟ್ರು. ಮೇ 34 ಇಂಡಿಯಾಗೆ ವಾಪಸ್ ಬಂದಾಗ ಅರೆಸ್ಟ್ ಆಗಿ ಜೈಲಲ್ಲೇ ಇದ್ರು. ಏಪ್ರಿಲ್ 2024 ಟ್ರಯಲ್ ಕೋರ್ಟ್ ಅವರ ಮೇಲೆ 376(2) ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಫಾರೆನ್ಸಿಕ್ ರಿಪೋರ್ಟ್ ಅಲ್ಲಿ ಪ್ರೂವ್ ಆಯ್ತು ಈ ವಿಡಿಯೋಸ್ ಫೇಕ್ ಇಲ್ಲ. ಮತ್ತೆ ಆ ಕಂಪ್ಲೇಂಟ್ ಕೊಟ್ಟಿರೋದು ಸ್ಟೇಟ್ಮೆಂಟ್ ಕೂಡ ನಿಜ. ಪ್ರಜ್ವಲ್ ಕೋರ್ಟ್ ಅಲ್ಲಿ ಅಪೀಲ್ ಹಾಕಿ ಹೇಳಿದ್ರು ಇದು ಇನ್ನಫ್ ಪ್ರೂಫ್ ಅಲ್ಲ, ರಿಕ್ವೆಸ್ಟ್ ಮಾಡಿದ್ರು. ಆದ್ರೆ ಏಪ್ರಿಲ್ 3ಗೆ ಆ ರಿಕ್ವೆಸ್ಟ್ಗೆ ಕೋರ್ಟ್ ರಿಜೆಕ್ಟ್ ಮಾಡಿದ್ರು. ಕೋರ್ಟ್ ಇದು ಸೀರಿಯಸ್ ಕನ್ಸಿಡರ್ ಮಾಡಿ 2 ಆಗಸ್ಟ್ಗೆ ಗಿಲ್ಟಿ ಅಂತ ಡಿಕ್ಲೇರ್ ಮಾಡಿದ್ರು. ಮತ್ತೆ 3 ಜುಲೈಗೆ ಲೈಫ್ ಟೈಮ್ ಜೈಲ್ ಮತ್ತೆ 10 ಲಕ್ಷ ಫೈನ್ ಅಂತ ಆರ್ಡರ್ ಕೊಟ್ಟು ಕೋರ್ಟ್ ಹೇಳಿದ್ದು ಇದು ಬರೀ ವೈಲೇಷನ್ ಕೇಸ್ ಇಲ್ಲ, ಅವರ ಪವರ್ನ ರಾಂಗ್ ಆಗಿ ಯೂಸ್ ಮಾಡಿರೋದಂತ ಕೇಸ್. ಒಂದು ಪವರ್ಫುಲ್ ಮನುಷ್ಯ ಅವರ ಸ್ಟೇಟಸ್ ಯೂಸ್ ಮಾಡಿ ರಿಪೀಟೆಡ್ಲಿ ಮಾಡಿರೋದಂತ ಕ್ರೈಮು. ಇದೇ ಪ್ರಜ್ವಲ್ಗೆ ಒನ್ ಟೈಮು ಸರ್ ದೇವೇಗೌಡ ಫ್ಯಾಮಿಲಿಗೆ ರೈಸಿಂಗ್ ಸ್ಟಾರ್ ಅಂತ ನೋಡ್ತಾ ಇದ್ರು. ಆದ್ರೆ ಇವಾಗ ನೋಡಿ ಅವರು ಕಂಪ್ಲೀಟ್ ಆಗಿ ಡಿಫೇಮ್ ಆಗಿದ್ದಾರೆ. 2019 MP ಆಗಿರೋ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಸೋತ್ರು. ಎಲೆಕ್ಷನ್ ಕ್ಯಾಂಪೇನ್ ಟೈಮ್ ಅಲ್ಲಿ ಇವ್ರ ಮೇಲೆ ದೊಡ್ಡ ಕರಪ್ಷನ್ ಕೇಸ್ ಆಗೋಯ್ತು. ಅದಾದ್ಮೇಲೆ ಲೋವರ್ ಕೋರ್ಟು, ಹೈಯರ್ ಕೋರ್ಟು, ಸುಪ್ರೀಂ ಕೋರ್ಟು ಯಾರು ಬೇಲ್ ಕೊಟ್ಟಿಲ್ಲ. ಮತ್ತೆ ಈಗ ಎಲ್ಲ ಪ್ರೂಫ್ ಇವ್ರ ಮೇಲೆ ಕನ್ಫರ್ಮ್ ಆಗಿರೋದ್ರಿಂದ ಇವ್ರಿಗೆ ಲೈಫ್ ಟೈಮ್ ಜೈಲ್ ಆಯ್ತು.